ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಾಗೌಡ ಮಾತಾಡ್ತಿರೋದು. ಇದು ಸಂಡೇ ಬ್ಲಾಗು. ಇವತ್ತು ನನ್ನ ಚಿಕ್ಕಮ್ಮನ ಮಗಳು ಮದುವೆ ಇತ್ತು, ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶಪ್ ಆಗಿ ರಾಯರಿಗೂ ಕೂಡ ಪೂಜೆ ಮಾಡಿದೆ. ನನಗೆ ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇರಲಿ, ಎಷ್ಟೇ ಬ್ಯುಸಿ ಇರಲಿ, ರಾಯರಿಗೆ ಪೂಜೆ ಮಾಡಿದೆ ಮನೆಯಿಂದ ಆಚೆ ಹೋಗಲ್ಲ. ಅದಾದಮೇಲೆ ರೆಡಿ ಆಗೋಣ ಅಂತ ಹೋದೆ. ಯಾವಾಗಲೂ ಸ್ಟ್ರೈಟ್ನಿಂಗೇ ಮಾಡ್ಕೊಂಡು ಹೋಗೋದ್ರಿಂದ ಇವತ್ತೇನಾದರೂ ಕರ್ಲ್ ಮಾಡೋಣ ಅಂತ ಕರ್ಲ್ ಮಾಡ್ತಾಯಿದ್ದೆ. ನಮ್ಮೂ ಕೂಡ ನನಗೆ ಹೆಲ್ಪ್ ಮಾಡ್ದೆ. ತುಂಬ ಚೆನ್ನಾಗಿ ಕರ್ಲ್ ಬಂತು. ನೀವೇ ನೋಡಿ, ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇತ್ತು. ಅದಾದಮೇಲೆ ಸೀರೆ ಯಾವ್ದು ಹಾಕೊಳ್ಳೋಣ ಅಂತ ಯೋಚನೆ ಮಾಡಬೇಕಾದ್ರೆ ಗ್ರೀನ್ ರೇಷ್ಮೆ ಸೀರೆ ಹಾಕ್ಕೊಳ್ಳೋಣ, ತುಂಬ ದಿನ ಆಗಿದೆ ಅಂತ ಅನಿಸಿ ಗ್ರೀನ್ ರೇಷ್ಮೆ ಸೀರೆ ಕೂಡ ಹಾಕ್ಕೊಂಡೆ. ನನ್ನ ಫೈನಲ್ ಲುಕ್ ಹೇಗಿದೆ ಅಂತ ನೋಡೋಕ್ಕೆ ನೀವೆಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ನೀವೇ ನೋಡಿ ನನ್ನ ಫೈನಲ್ ಲುಕ್ ಹೇಗೆ ಬಂತು ಅಂತ. ನಾನು ಸಿಂಪಲಾಗಿ ಇದೇ ರೀತಿ ರೆಡಿಯಾಗಿ ಮಂಗಳಕ್ಕ ಮನೆ ಹತ್ರ ಹೋಗೋಣ ಅಂತ ಅಮ್ಮ, ನಾನು, ಅಕ್ಕ 3 ಜನನೂ ನಡ್ಕೊಂಡು ಪಕ್ಕದ ರೋಡಲ್ಲೇ ಇರೋದವರು ಹೋದ್ವಿ. ತುಂಬ ಖುಷಿಯಾಯಿತು. ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದ್ರು. ನನಗೆ ಮಲ್ಲಿಗೆ ಹೂವು, ರೇಷ್ಮೆ ಸೀರೆ, ಅರಿಶಿನ ಕುಂಕುಮ, ಬಳೆ ಅಂದರೆ ತುಂಬ ಇಷ್ಟ. ಫೈನಲಾಗೆ ಕ್ಯಾಬ್ ಬುಕ್ ಮಾಡಿದೋ, ಕ್ಯಾಬ್ ಕೂಡ ಬಂತು. ಮದುವೆ ಮನೆಗೆ ಹೊರಟ್ವಿ. ಫೈನಲಿ ಮದುವೆ ಮನೆಗೂ ರೀಚ್ ಆದ್ವಿ. ಅಲ್ಲೇನೆಲ್ಲ ಆಯಿತು ನೀವೇ ನೋಡಿ. ಮಾಡ್ತೀನಿ ನಮ್ಮಿ ಮಾಡ್ತದೆ ಹೆಂಗೆ ಫೈನಲಿ ಮದುವೆ ಮುಗಿಸಿ ಮನೆಗೆ ಬಂದ್ವಿ. ಮಂಗಳಕ್ಕ ಮನೆಗೆ ಹೋಗೋಣ ಅಂತ ಮಂಗಳಕ್ಕ ಮನೆಗೆ ಹೋದ್ವಿ. ಅಲ್ಲೋಗಿ ಏನೆಲ್ಲ ಮಾಡಿದೋ ನೀವೇ ನೋಡಿ. ಮಮ್ಮಿ ಏನು ಮಾಡ್ತಿದ್ವಿ? ಖಾರ ಹಾಕ್ತಾ ಇದ್ದೀನಿ. ಮೀನ್ ಸಾರು, ನನ್ನ ಮಗಳು ಮೀನ್ ತಂದವಳೆ. ಯಾರ ಮನೇಲಿ ಇದೆಯಾ? ಮಸಾಲೆ ಜನ ಫ್ರೆಂಡ್ಸ್, ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರೂ ಕೇಳ್ತವ್ರೆ, ಏನು ಹೊಸ ಮನೆಯಲ್ಲಿದ್ದೀರಾ, ಹೊಸ ಮನೆ ಮಾಡ್ಕೊಂಡ್ರ ಅಂತ. ನಮ್ ದೊಡ್ಡ ಮಗಳ ಮನೆ ಕಂದ್ರಪ್ಪ ಇದು. ಹೌದಾ? ಮೀನ್ ತೋರಿಸು, ಹೆಂಗ್ ತೊಳ್ದಿದ್ದೀರಿ ನೋಡಿ. ಇಲ್ಲಿ ಮೀನೆಲ್ಲ ತೊಳೆದಿಟ್ಟಿದ್ದೀನಿ. ಏನು ಸುಳ್ಳು ಬೇರೆ ಹೇಳ್ತೀಯ? ಯಾರು ತೊಳೆದ್ರು? ನಾನೇ ತೊಳೆದದ್ದು. ಹೌದಾ? ಸರಿ ಸರಿ. ಏನೇನು ಹಾಕೊಂಡಿರಿ ಕೇಳು. ನೋಡಿ, ತೆಂಗಿನಕಾಯಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಚಕ್ಕೆ ಹಾಕ್ತಾ ಇದ್ದೀನಿ, ಒಂದ್ ಸ್ವಲ್ಪ ಮೆಣಸು ಹಾಕ್ತೀನಿ, ಮತ್ತೆ ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ಟೊಮಟೊ ಹಾಕಿದ್ದೀನಿ, ಸ್ವಲ್ಪ ಎಷ್ಟು ಬೇಕು ಅಷ್ಟು ಹುಣಸೆ ಹಣ್ಣು ಹಾಕೊಂಡಿದ್ದೀನಿ, ಪುಡಿ ಹಾಕೊಂಡು ಚೆನ್ನಾಗಿ ರುಬ್ತೀನಿ ಮಸಾಲೆನ. ಆಮೇಲೆ ಹಳ್ಳಿ ಸ್ಟೈಲ್ ಮೀನ್ ಸಾರಾ ಇದು? ಹಳ್ಳಿ ಕಡೆದು ಇದು. ನೀಟಾಗಿ ಹಾಕು, ಮಿಕ್ಸಿ ಕೂತಿಲ್ಲ ಇದು. ಅದಕ್ಕೆ ಮಿಕ್ಸಿ ಜಾರು ಸರಿ ಇಲ್ಲ ಬವ್, ಹಾಕೋಕೆ ನನಗೆ ಇದು ಹಾಕೋಕೆ ಬರಲ್ಲ. ಇನ್ಯಾವ್ದು ಹಾಕಕ್ಕೆ ಬಂದ? ನಮ್ಮನೆ ತಲೆ ಇರ್ತಾರನ? ನಮ್ಮನೆ ಹರಿದ ಹಾಕ್ತೀನಿ. ಇದು ಡಿಫ್ರೆಂಟ್ ಸ್ವಲ್ಪ ಅಷ್ಟೇ. ನೀರು ಹಾಕಿಲ್ಲ? ಹಾಕಿದ್ದೀನಿ ಒಂದು ಸ್ವಲ್ಪ. ಟೊಮಟೊ ಅಲ್ವಾ, ಪುಡಿ ಹಾಕಬಿಡಿ. ಪುಡಿ ಹಾಕ್ಬಿಡು, ಈಗ ಅದು ಅಡ್ಜಸ್ಟ್ ಆಯ್ತದೆ. ಪುಡಿ ಹಾಕೋಕೆ ಸವಿಲಿ ಅಂದ್ಬಿಟ್ಟು ಪುಡಿ ಹಾಕ್ಲಿಲ್ಲ. ಈಗ ಪುಡಿ ಹಾಕ್ತೀನಿ ನೋಡಿ. ಏನು ಪುಡಿ ಇದು? ಸಾಂಬಾರ್ ಪುಡಿನ, ಮಟನ್ ಸಾಂಬಾರ್ ಪುಡಿ? ಇಲ್ಲ, ಮನೆ ಸಾಂಬಾರ್ ಪುಡಿ, ಹಳ್ಳಿ ಮನೆ ಹುಳಿ ಸಾಂಬಾರ್ ಪುಡಿ. ಮೀನ್ ಸಾರಿಗೆ ಯಾವಾಗ್ಲೂ ಹುಳಿ ಸಾಂಬಾರ್ ಅಂದ್ರೆ ವೆಜಿಟೇಬಲ್ ಸಾಂಬಾರ್ ಪುಡಿನೇ ಹಾಕ್ಬೇಕು. ರುಬ್ಬಿಟ್ಟು ಇವಾಗ ಮಾಡ್ತೀನಿ, ಪಾತ್ರೆ ಮಾಡ್ತೀನಿ. ರುಬ್ಬು ಪಾತ್ರೆ ಕೊಡ್ಲಾ? ಬಾಂಡೆ ಆಗಿರೋದು. ಆದಷ್ಟು ಅಗಲವಾಗಿರೋ ಪಾತ್ರೆಯಲ್ಲಿ ಸಾಂಬಾರು ಮಾಡಬೇಕು ಮೀನು ಸಾಂಬಾರನ್ನ. ಯಾಕೆ ಅಂದರೆ ಅದು ಇಲ್ಲ ಅಂದರೆ ಮುಳ್ಳೆಲ್ಲ ಸಪ್ರೇಟ್ ಆಗಿ ಮೀನು ಎತ್ಕೊಳಕ್ಕಾಗಲ್ಲ, ಕಲ್ಸೋಗ್ಬಿಡುತ್ತೆ. ನಮ್ಮ ಮೇಡಮ್ 2nd PU ಎಕ್ಸಾಮ್ ಬರೀತವ್ರೆ, ಓದ್ತವ್ರೆ ನೋಡಿ ಫ್ರೆಂಡ್ಸ್. ಎಷ್ಟು ಡೀಪಾಗಿ ಓದ್ತಾ ಇದ್ದಾರೆ ಅಂತ ನೋಡಿ ಫ್ರೆಂಡ್ಸ್.
ಇವಳು ಯಾರಾದ್ರೂ ಸೆಕೆಂಡ್ ಪಿ.ಯು ಅಂತ ಹೇಳ್ತಾರ ನೋಡಿ ಫ್ರೆಂಡ್ಸ್, 5ನೇ ಕ್ಲಾಸ್ ಹುಡುಗಿ ಇದ್ದಂಗೆ ಐತೆ. ನನ್ನ ಇವತ್ತಿನ ದಿನ ಹೀಗಿತ್ತು. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ.